ಹೆಲೋ ಚಾಂಪಿಯನ್ಸ್, ಎಲ್ರು ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ UPSC ಎಕ್ಸ್ಪರ್ಟ್ಸ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ದೊಡ್ಡದಾಗಿ ಬೆಳೀಲಿ ನನ್ನ ಯೂಟ್ಯೂಬ್ ಚಾನಲ್, ಹಾಗೂ ಒಳ್ಳೆ ಕಂಟೆಂಟ್ ಅನ್ನ ಮಾಡೋದಕ್ಕೆ ಹೀಗೆ ಆಶೀರ್ವಾದ ಮಾಡ್ತಾ ಇರಿ. ಬನ್ನಿ ಇವತ್ತಿನ ವಿಡಿಯೋ ವಿಚಾರಕ್ಕೆ ಹೋಗೋಣ. ಸೊ KPSC ಪ್ರಿಲಿಮ್ಸ್ 2024 ರಿಸಲ್ಟ್ ಅನೌನ್ಸ್ ಆಗಿದೆ. ಡಿಸೆಂಬರ್ 29th ನಾವು ಪ್ರಿಲಿಮ್ಸ್ ಎಕ್ಸಾಮ್ ಬರ್ದಿದ್ದು, ಅದು ಎಕ್ಸಾಮ್ ಆಗಿತ್ತು. ಸೊ ಅದರ ರಿಸಲ್ಟ್ ಅನ್ನ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಒಂದಷ್ಟು ಖುಷಿ ಇದೆ, ಒಂದಷ್ಟು ಬೇಜಾರಿದೆ. ಖುಷಿ ಏನಕ್ಕಂದ್ರೆ ಎಕ್ಸಾಮ್ ಆಗಿ 40 ದಿನದಲ್ಲಿ ರಿಸಲ್ಟ್ ಬಂದಿರೋದು ಒಂದು ಖುಷಿ. ಯಾಕಂದ್ರೆ KPSC ಕೂಡ UPSC ಯ ಮೆಥಡ್ ಆಫ್ ಎಕ್ಸಾಮ್ ಅನ್ನ ಫಾಲೋ ಮಾಡ್ತಾ ಇದೆ. ಬೇಜಾರ್ ಏನಕ್ಕಂತ ಅಂದ್ರೆ ನಮ್ಮಂತ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ ಅನ್ನೋದೇ ಯೋಚನೆ ಆಗಿರೋದು. ಏನಕ್ಕಂತ ಹೇಳಿದ್ರೆ, ಮೊದಲನೇದಾಗಿ ಗ್ರೇಸ್ ಮಾರ್ಕ್ಸ್ ಅಲ್ಲೂ ಕೂಡ ಕೇವಲ 4ರಿಂದ 6 ಪ್ರಶ್ನೆಗಳಲ್ಲಿ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನ ನಾವು ನೋಡ್ದೋ. ಅಂಡ್ ಅಟ್ ಲೀಸ್ಟ್ ನಮ್ಮ ರೇಷಿಯೋಲಾದ್ರೂ ಸ್ವಲ್ಪ ಜಾಸ್ತಿ ಮಾಡಬಹುದೇನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನೀವು ನೋಡೋದಿದ್ರೆ ಮುಖ್ಯ ಪರೀಕ್ಷೆಗೆ ಕೇವಲ 1:15 ಬೇಸ್ ತಗೊಂಡಿದ್ದಾರೆ. ಸೊ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದು ಅಟ್ಲೀಸ್ಟ್ 1:50 ಇರ್ಲಿ ಅಂತ, ಸೊ ದಟ್ ಕನ್ನಡ ಮಾಧ್ಯಮದಲ್ಲಿ ಬರ್ತಿರೋಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪನಾದ್ರೂ ನ್ಯಾಯ ಸಿಗಬಹುದು ಅಂತ. ಆದ್ರೆ ಇಲ್ಲೂ ಕೂಡ ನಮ್ಗೆ ನಿರಾಶೆ ಆಯ್ತು. ಸೊ ಈ ಎರಡು ಬೇಜಾರಂತೂ ಖಂಡಿತವಾಗ್ಲೂ ಇದೆ. ನನಗೆ ಗೊತ್ತಿಲ್ಲ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋದಕ್ಕೆ ನಮ್ಮ KPSC ಅವರು ಯಾವ ರೀತಿ ರಿಫಾರ್ಮ್ಸ್ ತರ್ತಾರೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಅಂಡ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಯಾರ್ಯಾರ ರಿಸಲ್ಟ್ ಆಗಿಲ್ಲ, ಯಾರು ಈ ಸರಿ ರಿಸಲ್ಟ್ ಅಲ್ಲಿ ಕ್ಲಿಯರ್ ಮಾಡಕ್ಕಾಗಿಲ್ಲ, ದಯವಿಟ್ಟು ಎದೆಗುಂದ್ಬೇಡಿ, ಬೇಜಾರಾಗ್ಬೇಡಿ. ನಿಮ್ಮ ಸಕ್ಸಸ್ ಜರ್ನಿ ಸ್ವಲ್ಪ ಮುಂದಕ್ಕೋಯ್ತು ಅಂತ ಅನ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಓದಿರೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. UPSC ಪ್ರಿಲಿಮ್ಸ್ ಇನ್ನು 100 ದಿನದಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ಇನ್ನಷ್ಟು ತಯಾರಿ ಮಾಡ್ಕೊಳ್ಳಿ. ನಿಮ್ಮ ತಪ್ಪು ಎಲ್ಲೆಲ್ಲಾಯ್ತು, ಎಲ್ಲಿ ನೀವು ಎಡವಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಖಂಡಿತವಾಗ್ಲೂ ಪ್ರಿಲಿಮ್ಸ್ UPSC ದಂತೂ ಹಾಗೆ ಆಗತ್ತೆ. ಸೊ ಧೃತಿಗೆಡ್ಬೇಡಿ, ನಿಮ್ಮ ತಪ್ಪುಗಳನ್ನ ರೆಕ್ಟಿಫೈ ಮಾಡಿ ನಡೀತಾ ಹೋಗಿ. ಖಂಡಿತವಾಗ್ಲೂ ಸಕ್ಸಸ್ ನಿಮ್ಗೆ ರೀಚ್ ಆಗೇ ಆಗತ್ತೆ. ಅಂಡ್ ಯಾರ್ಯಾರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಚಾಂಪಿಯನ್ಸ್, ಯು ಡಿಡ್ ಇಟ್. ಅಂಡ್ ನಿಮ್ಮ ಸಕ್ಸಸ್ಸಿನ ಮೊದಲನೇ ಸ್ಟೆಪ್ ಅನ್ನ ನೀವು ಆರಾಮಾಗಿ ಕ್ಲಿಯರ್ ಮಾಡಿದ್ದೀರಾ. ಸೊ ಮೇನ್ಸಿಗೆ ನಿಮ್ಮ 100% ಅನ್ನ ಕೊಡಿ. ಅಂಡ್ ಈ ಸಾರಿ ಪ್ರಿಲಿಮ್ಸ್ ಬರ್ತಿರೋ ತರಾನೇ ಮೇನ್ಸ್ ನ ಕೂಡ ಅದ್ಭುತವಾಗಿ ನೀವು ಮಾಡ್ತೀರಾ ಅಂತ ನಾನ್ ನಂಬ್ತೀನಿ. ಅಂಡ್ ಇಲ್ಲಿ ಒಂದ್ ವಿಚಾರನ ನಾ ಹೇಳಲೇಬೇಕು. ಒಂದಷ್ಟು ನಮ್ಮ ಚಾಂಪಿಯನ್ಸ್ ಗಳಿಗೆ ನಾನು ಕಮೆಂಟ್ ಅಲ್ಲಿ ಹೇಳಿದ್ದೆ, ಖಂಡಿತವಾಗ್ಲೂ ನಿಮ್ದು ಕ್ಲಿಯರ್ ಆಗುತ್ತೆ ಅಂತ, ಆನ್ ದ ಬೇಸಿಸ್ ಆಫ್ ಮೈ ಪ್ರಿಡಿಕ್ಷನ್. ಸೊ ದಯವಿಟ್ಟು ಕಮೆಂಟ್ ಮಾಡಿ ಏನಾಯ್ತು ನಿಮ್ಮ ರಿಸಲ್ಟ್ ಅಂತ. ಹೋಪ್ ಫಾರ್ ದ ಬೆಸ್ಟ್. ಅಂಡ್ ಯಾರ್ಯಾರ್ದು ಪ್ರಿಡಿಕ್ಷನ್ ಅಲ್ಲಿ ನಾನು ತಪ್ಪಾಗಿ ಹೇಳಿದ್ದೀನಿ ದಯವಿಟ್ಟು ಕ್ಷಮಿಸಿ. ನನ್ನ ಮಿನಿಮಮ್ ನಾಲೆಡ್ಜ್ ಅಲ್ಲಿ ನಾನು ಹೇಳಿರ್ತೀನಿ. ಸೊ ನೀವು ಯಾವುದೇ ಕಾರಣಕ್ಕೂ ಈ ರಿಸಲ್ಟ್ಗೆ ಯೋಚನೆ ಮಾಡ್ತಾ ಕೂರ್ಬೇಡಿ. ಖಂಡಿತವಾಗ್ಲೂ ಲೈಫ್ ಇನ್ನೂ ತುಂಬಾ ದೊಡ್ಡದಾಗಿದೆ. ಸೊ KPSC ಇಲ್ಲ ಅಂದ್ರೆ UPSC ಇಲ್ಲ ಅಂದ್ರೆ ಇನ್ನೊಂದು ಎಕ್ಸಾಮ್. ಸೊ ವರಿ ಮಾಡಬೇಡಿ. ಖಂಡಿತವಾಗ್ಲೂ ನಿಮ್ಮ ಆತ್ಮವಿಶ್ವಾಸನೇ ನಿಮ್ಗೆ ಕೈ ಹಿಡಿಯೋದು, ಅದನ್ನ ಹೇಳ್ತಾ ಇನ್ನು ನನ್ನ ರಿಸಲ್ಟ್ ಏನಾಯ್ತು ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಟು ಯು ಅಂಡ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಂಡ್ ಥ್ಯಾಂಕ್ಸ್ ಟು ಎವ್ರಿಬಡಿ. ನಂದು ಕೂಡ ಕ್ಲಿಯರ್ ಆಗಿದೆ. ಅಂಡ್ ಡ್ಯೂ ಟು ಪ್ರೈವಸಿ ನನ್ನ ರಿಜಿಸ್ಟರ್ ನಂಬರ್ ನನಗೆ ಎಲ್ಲಾನು ಹೇಳಕ್ಕಾಗಲ್ಲ, ಬರಿತಾ ಇದ್ದೀನಿ. ಲಾಸ್ಟ್ 2 ನಂಬರ್ಸ್ ಮಾತ್ರ ಸ್ಟಾರ್ಸ್. ಸೊ ಎಸ್, ನಂದು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಖುಷಿ ಇದೆ, ಬಟ್ ಬೇಜಾರ್ ಏನಂತ ಹೇಳಿದ್ರೆ, ನಾನು ರಿಸಲ್ಟ್ ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದು ರಿಫಾರ್ಮ್ ತರ ಏನಾದ್ರೂ KPSC ಹೇಳಬಹುದು ವಿತ್ ರೆಸ್ಪೆಕ್ಟ್ ಟು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಸಿಕ್ಲಿಲ್ಲ. ಬಟ್ ಹಾಗಂತ ನಾವು ಸುಮ್ನೆ ಕೂರ್ಬಾರ್ದು, ಯಾಕಂದ್ರೆ ಇವತ್ತಿನ ಇನ್ಜಸ್ಟಿಸ್ ನಾಳೆಗೂ ಕೂಡ ಕಂಟಿನ್ಯೂ ಆಗ್ಬಾರ್ದು ಅನ್ನೋದನ್ನ ನಾನು ನಂಬ್ತೀನಿ. ಸೊ ಎಲ್ಲಾ ಒಳ್ಳೆ ಅಭ್ಯರ್ಥಿಗಳು IAS ಆಫೀಸರ್ಸ್, KAS ಆಫೀಸರ್ಸ್ ಆಗ್ಬೇಕು. ಆಗ ಮಾತ್ರ ನಾವು ಒಳ್ಳೊಳ್ಳೆ ರಿಫಾರ್ಮ್ಸ್ ಅನ್ನ ತರಬಹುದು. ಸೊ ಇಷ್ಟನ್ನ ಹೇಳ್ತಾ, ಎಸ್ ನಾವು ಈಗ ಮೇನ್ಸಿಗೆ ತಯಾರಿ ಮಾಡ್ಕೊಳ್ಳೋಣ. ಅಂಡ್ ಮೇನ್ಸಿಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜೈ ಹಿಂದ್.